ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ನರಸಿಂಹ ಜಯಂತಿಯ ಮಹತ್ವ ಮತ್ತು ನರಸಿಂಹದೇವರ ಪೌರಾಣಿಕ ಕಥೆ ಹೇಳುತ್ತೇನೆ. ನರಸಿಂಹ ಜಯಂತಿಯು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಇದು ಶ್ರೀ ವಿಷ್ಣುದೇವರ ಅವತಾರವಾದ ನರಸಿಂಹದೇವರ ಆರಾಧನೆಗಾಗಿ ಆಚರಿಸಲಾಗುತ್ತದೆ. ಈ ದಿನ ಮನೆಯಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಹಾಗೂ ಯಾರ ಮನೆಯಲ್ಲಿ ನರಸಿಂಹದೇವರು ಕುಲದೇವತೆಯಾಗಿರುತ್ತಾರೆ ಅಂತಹವರು ನರಸಿಂಹ ಜಯಂತಿಯನ್ನು ಹಬ್ಬದಂತೆ ಆಚರಿಸುತ್ತಾರೆ. ಅಂದು ಬ್ರಾಹ್ಮಣರನ್ನು ಕರೆದು ವಿಶೇಷ ಪೂಜೆ ಮಾಡಿ ಊಟ ಮಾಡಿಸಿ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ತೃಪ್ತಿಪಡಿಸುತ್ತಾರೆ. ಹಾಗೂ ಕೆಲವು ಕಡೆ ರಥೋತ್ಸವ ಕೂಡ ಮಾಡಲಾಗುತ್ತದೆ. ಈ ನರಸಿಂಹ ಜಯಂತಿಯ ಒಂದು ಪೌರಾಣಿಕ ಕಥೆ ಕೇಳೋಣ. ಹಿರಣ್ಯಕಶಿಪು ಎಂಬ ಅಸುರ ರಾಜನಿದ್ದನು. ಅವನು ಬಲಶಾಲಿ ಮತ್ತು ಅಹಂಕಾರಿಯಾಗಿದ್ದನು. ಅವನಿಗೆ ಒಂದು ದೊಡ್ಡ ಬಯಕೆ, ನಾನು ದೇವರಾಗಬೇಕು, ಎಲ್ಲರೂ ನನ್ನನ್ನೇ ಪೂಜಿಸಬೇಕು. ಅದಕ್ಕಾಗಿ ಅವನು ತೀವ್ರ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿ ಅವರಿಂದ ವರವನ್ನು ಪಡೆಯುತ್ತಾನೆ. ಆ ವರದಲ್ಲಿ ಅವನು ಹೀಗೆ ಕೇಳಿಕೊಂಡನು, ತಾನು ಮಾನವನಿಂದಲೂ ಮತ್ತು ಪ್ರಾಣಿಯಿಂದಲೂ ಸಾಯಬಾರದು. ಹಗಲಲ್ಲಿ ರಾತ್ರಿಯಲ್ಲಿ ಹಾಗೂ ಮನೆಯೊಳಗಲ್ಲ ಹೊರಗಡೆ ಅಲ್ಲ, ದೇವರಿಂದ ಅಲ್ಲ ಮನುಷ್ಯರಿಂದಲ್ಲ ಹಾಗೂ ಯಾವುದೇ ಆಯುಧದಿಂದ ಸಾಯಬಾರದು. ಈ ವರವನ್ನು ಬ್ರಹ್ಮದೇವರಿಂದ ಪಡೆಯುತ್ತಾನೆ. ಈ ವರದಿಂದ ಅವನು ಬಹಳ ಅಹಂಕಾರಿಯಾಗಿ ಎಲ್ಲರನ್ನೂ ಕಿರುಕುಳ ನೀಡಲು ಪ್ರಾರಂಭಿಸುತ್ತಾನೆ. ಹಿರಣ್ಯಕಶಿಪುವಿಗೆ ಒಂದು ಮಗನಿದ್ದ. ಅವನ ಹೆಸರು ಪ್ರಹ್ಲಾದ್. ಅವನು ಬಾಲ್ಯದಿಂದಲೇ ವಿಷ್ಣು ಭಗವಂತನ ಮಹಾಭಕ್ತನಾಗಿದ್ದನು. ಆದರೆ ಹಿರಣ್ಯಕಶಿಪುವಿಗೆ ವಿಷ್ಣುವಿನ ಮೇಲೆ ದ್ವೇಷ. ತನ್ನ ಮಗನೇ ವಿಷ್ಣುವನ್ನು ಪೂಜಿಸುತ್ತಾನೆ ಎಂಬುದು ಅವನಿಗೆ ತಾಳಲಾರದ ವಿಷಯವಾಯಿತು. ಅವನು ಪ್ರಹ್ಲಾದನಿಗೆ ಹಲವು ಬಾರಿ ಹೇಳುತ್ತಾನೆ, ತನ್ನನ್ನೇ ದೇವರೆಂದು ಪೂಜಿಸು. ಆದರೆ ಪ್ರಹ್ಲಾದನು ಶಾಂತವಾಗಿ ಹೇಳುತ್ತಾನೆ, ನನ್ನ ದೇವರು ವಿಷ್ಣು, ನಾನು ಅವನನ್ನೇ ಪೂಜಿಸುತ್ತೇನೆ. ಹಿರಣ್ಯಕಶಿಪುವು ಕೋಪದಿಂದ ಪ್ರಹ್ಲಾದನನ್ನು ಹಲವು ಬಾರಿ ಕೊಲ್ಲಲು ಪ್ರಯತ್ನಗಳು ಮಾಡುತ್ತಾನೆ. ಅವನಿಗೆ ಬೆಂಕಿಯಲ್ಲಿ ಹಾಕುತ್ತಾನೆ, ಪರ್ವತದಿಂದ ತಳ್ಳಿಸುತ್ತಾನೆ, ವಿಷ ಕೊಡುತ್ತಾನೆ. ಆದರೆ ಪ್ರತಿ ಬಾರಿ ವಿಷ್ಣು ದೇವರನ್ನು ತನ್ನ ಭಕ್ತನನ್ನು ಕಾಪಾಡಿದ್ದರು. ಇದರಿಂದ ಹಿರಣ್ಯಕಶಿಪುವು ಇನ್ನಷ್ಟು ಕೋಪಗೊಂಡನು. ಒಂದು ದಿನ ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ಕೇಳಿದನು, ನಿನ್ನ ವಿಷ್ಣು ಎಲ್ಲಿದ್ದಾನೆ? ಪ್ರಹ್ಲಾದನು ಉತ್ತರಿಸುತ್ತಾನೆ, ಅವನು ಎಲ್ಲೆಡೆ ಇದ್ದಾರೆ. ಅದನ್ನು ಕೇಳಿ ಹಿರಣ್ಯಕಶಿಪು ಈ ಅರಮನೆಯಲ್ಲಿಯೂ ಇದ್ದಾನೆ ಎಂದು ಹೇಳುತ್ತಾನೆ. ಒಂದು ಕಂಬವನ್ನು ತೋರಿಸಿ ಕೇಳಿದ್ದನು, ಈ ಕಂಬದಲ್ಲಿಯೂ ಕೂಡ ನಿನ್ನ ವಿಷ್ಣು ದೇವರು ಇದ್ದಾರೆ? ಪ್ರಹ್ಲಾದನು ಹೇಳಿದ್ದನು, ಹೌದು ಇದ್ದಾನೆ. ಅದಕ್ಕೆ ಕೋಪಗೊಂಡು ಹಿರಣ್ಯಕಶಿಪು ಆ ಕಂಬವನ್ನು ಒಡೆಯುತ್ತಾನೆ. ಅದೇ ಕ್ಷಣದಲ್ಲಿ ಆ ಕಂಬದಿಂದ ಭಯಾನಕ ರೂಪ ತಾಳಿ ನರಸಿಂಹ ಅವತಾರ ಪ್ರತ್ಯಕ್ಷನಾದನು. ನರಸಿಂಹನು ಅರ್ಧ ಮಾನವ ಅರ್ಧ ಸಿಂಹ ರೂಪದಲ್ಲಿದ್ದನು. ಮಾನವನ ದೇಹ, ಸಿಂಹದ ಮುಖ ಮತ್ತು ನಖಗಳು ಅಂದರೆ ಉಗುರುಗಳಿದ್ದವು. ಈ ರೂಪವು ಹಿರಣ್ಯಕಶಿಪುವಿಗೆ ದೊರೆತ ವರವನ್ನು ಮುರಿಯಲು ಸೂಕ್ತವಾಗಿತ್ತು. ನರಸಿಂಹನು ಹಿರಣ್ಯಕಶಿಪುವನ್ನು ಹಿಡಿದು ಮನೆ ಒಳಗೆ ಅಲ್ಲ ಹೊರಗೆ ಅಲ್ಲ, ಬಾಗಿಲಿನ ನಡುವೆ ಅಂದರೆ ಹೊಸ್ತಿಲಿನ ಮೇಲೆ ಕುಳಿತು ಹಗಲೂ ಅಲ್ಲ ರಾತ್ರಿಯಲ್ಲ ಸಂಧ್ಯಾಕಾಲದಲ್ಲಿ ಆಯುಧವಿಲ್ಲದೆ ತನ್ನ
ನಖಗಳಿಂದ ಅಂದರೆ ಉಗುರಿನಿಂದ ಅವನ ಹೊಟ್ಟೆಯನ್ನು ಹರಿದು ಹಾಕುತ್ತಾನೆ. ಅವನ ಕರುಳನ್ನು ತನ್ನ ಕೊರಳಿಗೆ ಹಾಕಿಕೊಳ್ಳುತ್ತಾನೆ. ಈ ದಿನವನ್ನೇ ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ. ಶ್ರೀ ವಿಷ್ಣು ನರಸಿಂಹದೇವರ ಅವತಾರವನ್ನು ಧರಿಸಿ ಹಿರಣ್ಯಕಶಿಪುವಿಗೆ ಸಾಯಿಸುತ್ತಾರೆ. ನಂತರ ನರಸಿಂಹದೇವರು ತನ್ನ ಕೋಪವನ್ನು ಶಾಂತ ಮಾಡಿಕೊಂಡು ಪ್ರಹ್ಲಾದನಿಗೆ ಆಶೀರ್ವಾದ ನೀಡುತ್ತಾರೆ. ನಿನ್ನ ಭಕ್ತಿ ಅತ್ಯುನ್ನತವಾಗಿದೆ, ನೀನು ಸದಾ ಧರ್ಮದ ಮಾರ್ಗದಲ್ಲಿ ಇರಬೇಕೆಂದು ಆಶೀರ್ವದಿಸುತ್ತಾರೆ. ಈ ದಿನ ಪ್ರಹ್ಲಾದನ ಭಕ್ತಿಯನ್ನು ಸ್ಮರಿಸುತ್ತೇವೆ. ಪ್ರಹ್ಲಾದನು ಎಷ್ಟು ಕಷ್ಟ ಬಂದರೂ ದೇವರನ್ನು ಬಿಟ್ಟಿಲ್ಲ. ಆದ್ದರಿಂದ ದೇವರು ಸ್ವಂತ ಬಂದು ಅವನನ್ನು ಕಾಪಾಡಿದರು. ದೇವರು ಯಾವ ರೂಪದಲ್ಲಿ ಬಂದು ತನ್ನ ಭಕ್ತರನ್ನು ರಕ್ಷಿಸುತ್ತಾರೆ. ನರಸಿಂಹದೇವರು ಸಂಧ್ಯಾಕಾಲದಲ್ಲಿ ಪ್ರತ್ಯಕ್ಷ ಆದುದರಿಂದ ಸಾಯಂಕಾಲ ಕೂಡ ಪೂಜೆ ಮಾಡಲಾಗುತ್ತದೆ. ಇದು ನರಸಿಂಹ ಜಯಂತಿ ಮತ್ತು ನರಸಿಂಹದೇವರ ಕಥೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.